ದೇಶದಾದ್ಯಂತ ಬದಲಾವಣೆ ಗಾಳಿ ಬೀಸಿದೆ. ಬಿಜೆಪಿಯವರು ಮಾಡ್ತಕ್ಕಂತ ಸುಳ್ಳು ಹೇಳಿಕೆಗಳು ಮತ್ತು ಅವರು ಏನೂ ಕೆಲಸ ಮಾಡದೆ ಭಾಷಣದಲ್ಲೇ ಅವರು ಮಾತನಾಡಿರ್ತಕ್ಕಂಥದ್ದು ಇವೆಲ್ಲವನ್ನ ನೋಡಿದಾಗ ಅವರನ್ನ ಬದಲಾಯಿಸಬೇಕು ಅನ್ನುವ ಮನಸ್ಸು ಇಡೀ ದೇಶದಲ್ಲಿ ಬೀಸುವುದರ ಜೊತೆಗೆ ಕೊಪ್ಪಳ ಲೋಕಸಭಾ ಏನಿದೆಯಲ್ಲ ಅದರಲ್ಲಿ ನಮ್ಮ ಅಭ್ಯರ್ಥಿ ಗೆಲುವು ನಿಶ್ಚಿತ. ಜನರು ಒಂದ್ಸರಿ ಮೋಸ ಹೋಗ್ತಾರೆ, ಪದೇ ಪದೇ ಮೋಸ ಹೋಗ್ತಕ್ಕಂತ ಕೆಲಸ ಆಗೋದಿಲ್ಲ. ಆದ್ರೆ ಈ ಬಾರಿ ಅವರ ಮೋಡಿಗೆ ಮರಳಾಗದ ರೀತಿಯಲ್ಲಿ ಜನ ಕೆಲಸ ಮಾಡ್ತಾರೆ. ಸಂಗಣ್ಣ ಕರಡಿ ಅವರಿಗೆ ಟಿಕೆಟ್ ತಪ್ಪಿಸಿದ್ದೇ ಈಗ ಅವರಿಗೆ ಆಘಾತ ಆಗಿರ್ತಕ್ಕಂಥದ್ದು. ನಮಗೆ ಅವರಿಂದ ಒಂದು ಆನೆ ಬಲ ಬಂದಿದೆ. ಅಚ್ಚೇ ದಿನ ಆಯೋಗ ಅಂದ್ಗಳಿಗೆ ಒಳ್ಳೆ ದಿನ ಎಂದೂ ಬರಲೇ ಇಲ್ಲ. ಅಚ್ಚೇ ದಿನ ಬಂದಿದ್ದೇ ಕಾಂಗ್ರೆಸ್ ನಿಂದ. 10 ವರ್ಷ ಆಡಳಿತವನ್ನು ನೋಡಿದ್ದೇವೆ, ಅವ್ರ ಭಾಷಣವನ್ನು ಕೇಳಿದ್ದೇವೆ, ಅವರ ಮನ್ ಕಿ ಬಾತ್ ಕೇಳಿದ್ದೇವೆ. ಅವು ಯಾವ ಬಾತ್ಗಳು ಇನ್ನು ಮುಂದೆ ನಡೆಯುವುದಿಲ್ಲ. ಕರ್ನಾಟಕದಲ್ಲಿಯೂ ಕೂಡ 20 ಸೀಟ್ಗಿಂತಲೂ ಹೆಚ್ಚು ಸ್ಥಾನಗಳನ್ನ ಇವತ್ತು ನಾವು ಗೆಲ್ಲುವುದರಲ್ಲಿ ನಿಶ್ಚಿತ. ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಯ ಲೋಕಸಭಾ ಚುನಾವಣಾ ಸಂಚಾರ. ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಈಗ ತಾನೇ ಸಿಎಂ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರ ಅತಿ ದೊಡ್ಡ ಸಮಾವೇಶ ನಡೀತು. ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕೊಪ್ಪಳದ ಜಿಲ್ಲಾಧ್ಯಕ್ಷರು, ಅತಿ ದೊಡ್ಡ ನಾಯಕರು ಕಾಂಗ್ರೆಸ್ ನಲ್ಲಿ ಅಮರೇಗೌಡ ಬಯ್ಯಾಪುರ ಸರ್ ಜೊತೆ ನಾವು ಕೂತಿದೀವಿ. ಅವ್ರನ್ನೇ ಮಾತಾಡ್ಸೋಣ. ಸರ್, ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್ ಅವಕಾಶ ಕೊಟ್ಟಿದ್ದಕ್ಕೆ. ಹೇಗಿದೆ ಲೋಕಸಭೆ? ಲೋಕಸಭಾ ಎಲೆಕ್ಷನ್ ಈ ಸರಿ ಇಡೀ ದೇಶದಾದ್ಯಂತ ಬದಲಾವಣೆ ಗಾಳಿ ಬೀಸಿದೆ. ಬಿಜೆಪಿಯವರು ಮಾಡ್ತಕ್ಕಂತ ಸುಳ್ಳು ಹೇಳಿಕೆಗಳು ಮತ್ತು ಅವರು ಏನೂ ಕೆಲಸ ಮಾಡದೆ ಭಾಷಣದಲ್ಲೇ ಅವರು ಮಾತನಾಡಿರ್ತಕ್ಕಂಥದ್ದು ಇವೆಲ್ಲವನ್ನ ನೋಡಿದಾಗ ಅವರನ್ನ ಬದಲಾಯಿಸಬೇಕು ಅನ್ನುವ ಮನಸ್ಸು ಇಡೀ ದೇಶದಲ್ಲಿ ಬೀಸುವುದರ ಜೊತೆಗೆ ಕರ್ನಾಟಕದಲ್ಲಿಯೂ ಕೂಡ ಬೀಸಿದೆ. ಕರ್ನಾಟಕದಲ್ಲಿಯೂ ಕೂಡ 20 ಸೀಟ್ಗಿಂತಲೂ ಹೆಚ್ಚು ಸ್ಥಾನಗಳನ್ನ ಇವತ್ತು ನಾವು ಗೆಲ್ಲುವುದರಲ್ಲಿ ನಿಶ್ಚಿತ. ಅದರಲ್ಲಿ ನಮ್ಮ ಕೊಪ್ಪಳ ಲೋಕಸಭಾ ಏನಿದೆಯಲ್ಲ ಅದರಲ್ಲಿ ನಮ್ಮ ಅಭ್ಯರ್ಥಿ ಗೆಲುವು ನಿಶ್ಚಿತ. 2 ಬಾರಿ ಕಡಿಮೆ ಅಂತರದಲ್ಲಿ ಸೋತಿದ್ರು ರಾಜಶೇಖರ್ ಹಿಟ್ನಾಳ್ ಅವರು. ಅವ್ರ ತಂದೆ ಕೂಡ ಸೋತಿದ್ರು. ಜೊತೆಗೆ ಅದೊಂದು ಅನುಕಂಪ ಅನ್ನೋದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ನ ಗ್ಯಾರಂಟಿಗಳು, ನಿಮ್ಗಳ ಶಕ್ತಿ, ಸಿದ್ದರಾಮಯ್ಯ ಅವ್ರ ಸರ್ಕಾರ, ಇವೆಲ್ಲವೂ ಎಷ್ಟು ಪ್ಲಸ್ ಆಗುತ್ತೆ ಈ ಸಲ ಕಾಂಗ್ರೆಸ್ಗೆ ಕೊಪ್ಪಳದಲ್ಲಿ? ನೋಡಿ, ಅನುಕಂಪ ಅನ್ನೋದಕ್ಕಿಂತಲೂ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ರಾಜ್ಯಾಧ್ಯಕ್ಷರು ಇವತ್ತು ಅವರು ಸುಮಾರು ವಿಧಾನಸಭಾ ಚುನಾವಣೆ ಪೂರ್ವದಲ್ಲಿ ಬಹಳಷ್ಟು ಕಷ್ಟಪಟ್ಟು ಇಡೀ ರಾಜ್ಯದಾದ್ಯಂತ ಅವರು ಅನೇಕ ಕಾರ್ಯಕ್ರಮಗಳನ್ನು ಮಾಡುವುದರ ಜೊತೆಗೆ ಈ ಗ್ಯಾರಂಟಿ ಅನ್ನುವ ಒಂದು ಯೋಜನೆಯನ್ನ ರೂಪಿಸಿ ಅದನ್ನ ಕಾರ್ಡ್ಗಳ ಮೂಲಕ ಜನರಿಗೆ ವಿಶ್ವಾಸ ಮೂಡಿಸ್ತಕ್ಕಂಥದ್ದು ಏನು ಮಾಡಿದಾರಲ್ಲ, ವಿಶ್ವಾಸ ಮೂಡಿಸಿ ಆ ವಿಶ್ವಾಸದಂತೆ ನುಡಿದಂತೆ ನಡೆದಿರ್ತಕ್ಕಂಥ ನಾಯಕರವರು. ಅದಕ್ಕ ಆ ನಾಯಕರ ಮಾತನ್ನ ನಂಬಿ ಇವತ್ತೇನು ಮತದಾನ ಮಾಡಿ 135 ಸ್ಥಾನಗಳನ್ನ ಗೆಲ್ಲಿಸಿರ್ತಕ್ಕಂಥ ಜನ ಇವತ್ತು ಪುನಃ ಅವರ ಮಾತಿಗೆ ಹೋಗೊಟ್ಟು ಈ ಒಂದು ಚುನಾವಣೆಯಲ್ಲಿ ಅಭೂತಪೂರ್ವವಾದಂಥ ಗೆಲುವನ್ನ ಕೊಡ್ತಕ್ಕಂಥ ರೀತಿಯಲ್ಲಿ ಅವರು ಮತದಾನವನ್ನ ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ. ಶಾಸಕರ ಲೆಕ್ಕಾಚಾರ ಬಂದ್ರೆ 6 ಜನ ಕಾಂಗ್ರೆಸ್ ಶಾಸಕರು ಟೆಕ್ನಿಕಲ್ ಆಗಿ ಇಬ್ರು ಸೋತಿದಾರಷ್ಟೇ. 8ರಲ್ಲೂ ನಿಮ್ ಪ್ರಾಬಲ್ಯನೇ ಇದೆ. ನೀವು ಕಡಿಮೆ ಅಂತರದಲ್ಲಿ ಸೋತವರು. ಗಂಗಾವತಿಯಲ್ಲಿ ಇಕ್ಬಾಲ್ ಅನ್ಸಾರಿ ಅವರು ಕೂಡ ಟೆಕ್ನಿಕಲ್ ಆಗಿ ವಿಧಾನಸಭೆ ಸೋಲಾಯ್ತಷ್ಟೇ. ಆದ್ರೆ ಲೋಕಸಭೆ ಬಂದಾಗ 8 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಅತಿ ದೊಡ್ಡ ಶಕ್ತಿ ಇದೆ. ಹೌದು, ದೊಡ್ಡ ಶಕ್ತಿ ಅನ್ನೋದಕ್ಕಿಂತಲೂ ಈ ಮೊದಲು ಏನು ಬಿಜೆಪಿಯವರ ಭಾಷಣ, ಅವ್ರ ಮಾತುಗಳು ಜನರನ್ನ ಮೋಡಿ ಮಾಡ್ತಕ್ಕಂಥ ರೀತಿ ಹಿನ್ನೆಲೆಯಲ್ಲಿ ಇದ್ವು. ಆದ್ರೆ ಈ ಬಾರಿ ಅವರ ಮೋಡಿಗೆ ಮರಳಾಗದ ರೀತಿಯಲ್ಲಿ ಜನ ಕೆಲಸ ಮಾಡ್ತಾರೆ. ಯಾಕಂದ್ರೆ ಜನರು ಒಂದ್ಸರಿ ಮೋಸ ಹೋಗ್ತಾರೆ, ಪದೇ ಪದೇ ಮೋಸ ಹೋಗ್ತಕ್ಕಂಥ ಕೆಲಸ ಆಗೋದಿಲ್ಲ. ಆ ಹಿನ್ನೆಲೆಯಲ್ಲಿ ಇವತ್ತು ಬಿಜೆಪಿ ಮುಖಂಡರ ಹೇಳಿಕೆಗಳು, ಅವರ ಕಾರ್ಯಚಟುವಟಿಕೆಗಳು ಜನಪರವಾಗಿರ್ತಕ್ಕಂಥದ್ದು ಅಲ್ಲ. ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಸ್ವತಂತ್ರ ತಂದು ಕೊಡೋದ್ರ ಜೊತೆಗೆ ಜನರ ಪರವಾಗಿ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಇವರು ಅಚ್ಚೇ ದಿನ ಆಯೋಗ ಅಂದ್ಗಳಿಗೆ ಒಳ್ಳೆ ದಿನ ಎಂದೂ ಬರಲೇ ಇಲ್ಲ. ಅಚ್ಚೇ ದಿನ ಬಂದಿದ್ದೇ ಕಾಂಗ್ರೆಸ್ ನಿಂದ. ಇವತ್ತು ಈ ದೇಶದ ಆಹಾರ ಪರಿಸ್ಥಿತಿ, ಶೈಕ್ಷಣಿಕ ಪರಿಸ್ಥಿತಿ, ಆರ್ಥಿಕ ಪರಿಸ್ಥಿತಿ 60 ವರ್ಷದಿಂದ ಯಾವ ರೀತಿ ಇತ್ತು, ಇವತ್ತು ನಾವು ಯಾವ ಮಟ್ಟಕ್ಕೆ ನಮ್ಮ ಇಂದಿನ ಅನೇಕ ನಾಯಕರು ತಮ್ಮ ಪ್ರಾಣವನ್ನು ಒತ್ತೆ ಇಟ್ಟು ಸೇವೆ ಸಲ್ಲಿಸಿರ್ತಕ್ಕಂಥವ್ರು, ಅಂಥವರ ಒಂದು ಕೊಡುಗೆ ಅಪಾರವಾಗಿದೆ. ಸುಮ್ಮನೆ ಇವತ್ತು ನಿನ್ನೆ ಬಂದಿರತಕ್ಕಂಥ 10 ವರ್ಷ ಆಡಳಿತವನ್ನು ನೋಡಿದ್ದೇವೆ, ಅವ್ರ ಭಾಷಣವನ್ನು ಕೇಳಿದ್ದೇವೆ, ಅವರ ಮನ್ ಕಿ ಬಾತ್ ಕೇಳಿದ್ದೇವೆ. ಅವು ಯಾವ ಬಾತುಗಳು ಇನ್ನು ಮುಂದೆ ನಡೆಯುವುದಿಲ್ಲ. ನೀವು ಅನುಭವಿ ರಾಜಕಾರಣಿಯಾಗಿ ಈ ಬಾರಿ ರಾಜಶೇಖರ್ ಹಿಟ್ನಾಳ್ ಅವ್ರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ?
ರಾಜಶೇಖರ ಇಟ್ನಾಳ್ ಅವರು ಗೆಲುವು ನಿಶ್ಚಿತ ಆಗಿರೋದ್ರಿಂದ ನಾವು ಈಗಾಗಲೇ ಅನೇಕ ಕಾರ್ಯಕ್ರಮಗಳಲ್ಲಿ ನಮ್ಮ ಭಾಗದಲ್ಲಿ ಏನು ಕೇಂದ್ರ ಸರ್ಕಾರದ ಯೋಜನೆಗಳು ಅರ್ಧಕ್ಕೆ ನಿಂತಿದ್ವೆ ಅವನ್ನ ಪೂರ್ಣಗೊಳಿಸ್ತಕ್ಕಂಥದ್ದು, ಹೊಸ ಯೋಜನೆಗಳನ್ನ ತರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಈಗಾಗಲೇ ರೂಪರೇಷೆಗಳನ್ನು ಹಾಕಿಕೊಂಡಿದ್ದೇವೆ. ಜನರ ಆಶೀರ್ವಾದ ಸಿಕ್ಕ ತಕ್ಷಣವೇ ಅವು ಎಲ್ಲವನ್ನ ಈಡೇರಿಸ್ತಕ್ಕಂಥ ಕೆಲಸವನ್ನ ಮಾಡಲಿಕ್ಕೆ ನಮ್ಮ ಅಭ್ಯರ್ಥಿಗೆ ನಾವು ಈಗಾಗಲೇ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೇವೆ. ಸರ್, ನಿಮ್ ಪ್ರಕಾರ ಲೋಕಸಭಾ ಕ್ಷೇತ್ರ ಅಂದಾಗ ಕೊಪ್ಪಳಕ್ಕೆ ಆಗ್ಬೇಕಾಗಿರೋ ಮುಖ್ಯವಾದ ಡೆವಲಪ್ಮೆಂಟ್ ಏನು? ನೋಡಿ, ಈಗ ಕೇಂದ್ರ ಸರ್ಕಾರದಿಂದ ಈಗಾಗಲೇ ಏನು ಆಗ್ಬೇಕಾಗಿದ್ವು ಅವನ್ನ ಹಿಂದಿನ ಸಂಸದರು ಸ್ವಲ್ಪ ಮಟ್ಟಿಗೆ ಮಾಡಿದ್ದಾರೆ. ಇನ್ನೂ ಕೆಲವಾರು ಉಳಿದಿವೆ. ನಮ್ಮ ಕೊಪ್ಪಳಕ್ಕೆ ಏರ್ಪೋರ್ಟ್ ಆಗಬೇಕಾಗಿದೆ, ಮತ್ತು ನಮ್ದು ಇನ್ನೂ ಒಂದು ರೈಲ್ವೆ ಲೈನ್ ದರೋಜಿಯಿಂದ ಬಾಗಲಕೋಟೆವರೆಗೆ ಒಂದು ಹೊಸ ರೈಲ್ವೆ ಲೈನ್ ಆಗಬೇಕಾಗಿದೆ. ಮತ್ತು ಇನ್ನೂ ನಮ್ದೊಂದು ಈ ಕೊಪ್ಪಳದಿಂದ ನಮ್ಮ ಕುಷ್ಟಗಿವರೆಗೆ ಇದು ಕೂಡ NH ಆಗಬೇಕು ಅನ್ನೋದು ನಮ್ಮ ಆಸೆ ಇದೆ. ಅದನ್ನ ಇಂಥ ಹಲವಾರು ಇವತ್ತು ನವೋದಯ ಶಾಲೆಗಳಾಗಿರ್ಬೋದು, ಮತ್ತೆ ಈ ಹಿಂದುಳಿದ ಇದು SC ST ವಸತಿ ಶಾಲೆಗಳನ್ನ ಕೇಂದ್ರ ಸರ್ಕಾರದಿಂದ ವಿಶೇಷವಾಗಿ ಕೊಡ್ತಕ್ಕಂಥ ಕಾರ್ಯಕ್ರಮಗಳನ್ನ ನಾವು ನೋಡಿದ್ದೇವೆ. ಅವುಗಳನ್ನು ಕೂಡ ತಂದು ಇವತ್ತು ಆ ಜನರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮ ಅಭ್ಯರ್ಥಿ ಕೆಲಸ ಮಾಡ್ಬೇಕನ್ನೋದೇ ನಮ್ಮ ಇಚ್ಛೆ. ಸಂಗಣ್ಣ ಕರಡಿ ಅವ್ರು ಎಷ್ಟು ಪ್ಲಸ್ ಆಗ್ತಾರೆ ಈ ಬಾರಿ? ನೋಡಿ, ಸಂಗಣ್ಣ ಕರಡಿಯವರು ಕೂಡ ಒಬ್ಬ ಒಳ್ಳೆ ರಾಜಕಾರಣಿ. ಅವ್ರನ್ನ ನಾವು ಯಾರು ಕೂಡ ಅಲ್ಲಗಳೆಯುವಂತಿಲ್ಲ. ಅವರು BJP ಅವರು ಹೇಳ್ತಿರ್ಬೋದು ಸಂಗಣ್ಣ ಕರಡಿಯವರು ಹೋದ್ರೆ ನಮ್ಗೇನು ಲುಕ್ಷಾನಿಲ್ಲ ಅಂತೇಳಿ. ಆದ್ರೆ ಸಂಗಣ್ಣ ಕರಡಿಯವರಿಗೆ ಟಿಕೆಟ್ ತಪ್ಪಿಸಿದ್ದೇ ಈಗ ಅವರಿಗೆ ಆಘಾತ ಆಗಿರ್ತಕ್ಕಂಥದ್ದು. ಆ ಆಘಾತವನ್ನ ಅವರು ಸರಿಪಡಿಸ್ಕೊಳ್ಬೇಕಾದ್ರೆ ಇನ್ನೂ ಬಹಳಷ್ಟು ದಿವಸಗಳು ಬೇಕಾಗ್ಬೋದು. ನಮಗೆ ಅವರಿಂದ ಒಂದು ಆನೆಬಲ ಬಂದಿದೆ. ಆ ಹಿನ್ನೆಲೆಯಲ್ಲಿ ನಾವು ಅವ್ರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡಿದ್ದೇವೆ. ಸರ್, ಕೊನೆಯದಾಗಿ ಕರ್ನಾಟಕ ಟಿವಿ ಮೂಲಕ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕ್ಷೇತ್ರದ ಮತದಾರರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀವಿ? ನೋಡಿ, ಕ್ಷೇತ್ರದ ಮತದಾರರಿಗೆ ಈಗಾಗಲೇ ಅವರು ನಮ್ಮ ಜೊತೆಗೆ ಇದ್ದಾರೆ. ಬಹಳ ಕಡಿಮೆ ಅಂತರದಲ್ಲಿ ನಾವು 2 ಚುನಾವಣೆಗಳನ್ನ ಸೋತಿರ್ತಕ್ಕಂಥದ್ದು. ಒಂದು ಚುನಾವಣೆ ನಾವು 2009ರಲ್ಲಿ ತ್ರಿಕೋನ ಸ್ಪರ್ಧೆಯಲ್ಲಿ ನಮ್ಮವರೇ ನಮ್ಮ ಪಕ್ಷದ ಒಬ್ಬ ಅಭ್ಯರ್ಥಿ ಆ ಕಡೆ ಹೋಗಿರೋದ್ರಿಂದ ನಮಗೆ ಆ ಸೋಲಾಗಿರತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ನಾವು ಈ ಬಾರಿ ನಾವು ಆ ಎಲ್ಲವನ್ನ ಸರಿಪಡಿಸಿಕೊಂಡಿದ್ದೇವೆ. ಆ ಹಿನ್ನೆಲೆಯಲ್ಲಿ ನಾವು ಈ ಚುನಾವಣೆಯನ್ನು ಗೆಲ್ತೇವೆ. ವೀಕ್ಷಕರೇ, ಇದು ಅನುಭವದ ಮಾತು. ಖಂಡಿತವಾಗ್ಲೂ ಕೂಡ ಸಾಕಷ್ಟು ಚುನಾವಣೆಗಳನ್ನ ನೋಡಿದ್ದಾರೆ. ರಾಜಕೀಯವನ್ನ ಹಾಸು ಒದ್ದು ಮಲಗಂತವ್ರು ಅಮರೇಗೌಡ ಪಾಟೀಲ್ ಬಯ್ಯಾಪುರ್ ಅವರು. ಅವರ ಪ್ರಕಾರ ಈ ಬಾರಿ ಕಾಂಗ್ರೆಸ್ನ ಗೆಲುವು ಖಚಿತ. ಇದು ಅವರ ಅಭಿಪ್ರಾಯ. ನೀವು ಕೂಡ ವಿಡಿಯೋ ನೋಡ್ತಾರೆ. ಕೊಪ್ಪಳ ಸಂಸದರು ಯಾರಾಗಬೇಕನ್ನೋದು ಕಾಮೆಂಟ್ ಮಾಡಿ. ಕ್ಯಾಮ್ರಾ ಪರ್ಸನ್ ಮಾಂತೇಶ್ ಜೊತೆ ಯೋಗೇಶ್, ಕರ್ನಾಟಕ ಟಿವಿ, ಕೊಪ್ಪಳ.